ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಜ್ಯೋತಿಷ್ಶಾಸ್ತ್ರದಲ್ಲಿ ರಾಹು ಗ್ರಹ ಅಂತ ಹೇಳುವಂತಹ ಪದವನ್ನ ನಾವೆಲ್ಲರೂ ಕೇಳಿರ್ತೇವೆ. ದ್ವಾದಶ ರಾಶಿಗಳಲ್ಲಿ ಈ ರಾಹು ಯಾವಾಗ ಉಗ್ರ ಕಾರ್ಕೋಟಕ ರಾಹುವಾಗಿ ಗೋಚರಿಸ್ತಾನೆ, ಯಾರಿಗೆ ಅದೃಷ್ಟವನ್ನ ತರ್ತಾನೆ, ಏನೆಲ್ಲ ಪರಿಣಾಮವನ್ನು ಬೀರ್ತಾನೆ ಅಂತ ಹೇಳುವಂಥದ್ದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೂಡ್ಲಕೆರೆ ಅವರು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್, ಮುಂದಿನ ರಾಶಿ ಮಿಥುನ ರಾಶಿ. ಮೊದಲೇ ನಾನು ಹೇಳಿದ ಹಾಗೆ ನಾವು ರಾಹು ಗ್ರಹವನ್ನ ಉಗ್ರ ಕಾರ್ಕೋಟಕ ಗ್ರಹ ಅಂತ ಹೇಳಿದ್ವಿ. ಸೊ ಮಿಥುನ ರಾಶಿಯವರಿಗೆ ಈ ರಾಹು ಗ್ರಹ ಉಗ್ರವಾಗಿ ಇರ್ತಾನ ಅಥವಾ ಏನಾದ್ರು ಅದೃಷ್ಟ ತರ್ತಾನ, ಹೇಗೆ ಅಂತ? ರಾಹು ಉಗ್ರ ಕಾರ್ಕೋಟಕ ಆಗೋದು ಜಾತಕದ ಬೇರೆ ಬೇರೆ ಸ್ಥಿತಿಗತಿಗಳಿಂದಾಗಿ. ಓಕೆ. ಈ ರಾಹು ಭಾಗ್ಯದಲ್ಲಿ ಇದ್ದಾನೆ, ಇನ್ಯಾವುದೋ ಒಂದು ಮರಣದ ಮನೆಯ ತೊಂದರೆ ಇದೆ, ಅಥವಾ ಇನ್ಯಾವುದೋ ಒಂದು ಕುಟುಂಬ ಸ್ಥಾನದ ತೊಂದರೆ, ಹೀಗೆಲ್ಲ ಅದಕ್ಕೊಂದು ನಿಯಮಗಳುಂಟು. ಆ ಉಗ್ರ ಕಾರ್ಕೋಟಕ ಸ್ಥಿತಿಗತಿಗಳು ಈಗ ನೋಡಿ, ಒಂದು ಈ ರಾಹು ಕೇತುವಿನ ಸಂದರ್ಭದಲ್ಲಿ ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಕಾಳಸರ್ಪ ದೋಷವೇ ಈ ಉಗ್ರ ಕಾರ್ಕೋಟಕ ದೋಷ ಅಲ್ಲ. ಈ ಉಗ್ರ ಕಾರ್ಕೋಟಕದಲ್ಲಿ ಬೇರೆ ರೀತಿಯ ತೊಂದರೆಗಳಿದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಏನು ಅಂದರೆ, ಇವರದ್ದು ದ್ವಿಸ್ವಭಾವ. ಅಂದರೆ ಕೆಲವು ಡಿಸಿಷನ್ಗಳನ್ನು ತಗೊಳ್ಳೋದ್ರಲ್ಲಿ ಇವರು ಏನು ಮಾಡ್ತಿರ್ತಾರೆ, ಆಚೆ ಈಚೆ ಆಗ್ತಾರೆ. ನಮ್ಮ ಹಿಂದಿ ಚಿತ್ರರಂಗದ ಬಹಳ ಅದ್ಭುತವಾದಂಥ ಸಾಧಾರಣ 70s ಆ್ಯಂಡ್ 80s ಭಾಳ ಹೆಸರು ಮಾಡಿದಂಥ ನಟಿ, ಅಥವಾ 60s ಕೊನೆ ಭಾಗದಲ್ಲಿ ಹೆಸರು ಮಾಡಿದಂಥ ನಟಿ ಇವತ್ತೂ ಕೂಡ ಮದುವೆ ಆಗದೇ ಇದ್ದಾರೆ. ಗೌರಿ ಸುಮಾರು ಒಂದು 82-83 ವರ್ಷ. ನಮ್ಮ ಕನ್ನಡದ ಬಹಳ ಪ್ರಖ್ಯಾತ ನಟರೊಬ್ಬರು ಅವಳ ಬಗ್ಗಾಗಿ ತನಗೆ ಕ್ರಶ್ ಇತ್ತು, ಅವಳ ತುಂಬ ಭೇಟಿಯಾಗಿದ್ದರು. ಹಾಗಾದರೆ ಅಂತಹ ನಟಿ ಮದುವೆ ಆಗದೆ ಹೋಗುವಂಥ ಸಂದರ್ಭ ಯಾಕೆ ಬಂತು? ಆ ಯುಕ್ತವಾದ ಸಂದರ್ಭದಲ್ಲಿ ಉಗ್ರ ಕಾರ್ಕೋಟಕ ಸ್ಥಿತಿಯ ರಾಹು ದೋಷಗಳು ಬಂದುಬಿಟ್ರೆ ನೋಡಿ, ಅದು ಈ ರಾಹು ಏನಾಗುತ್ತೆ, 18 ವರ್ಷದ ಬಿಗ್ಗರ್ ಪೀರಿಯಡ್. ನಮ್ಮ 22ನೇ ವಯಸ್ಸಿನಲ್ಲಿ ರಾಹು ದೋಷ ಬಂತು ಅಂತಾದರೆ 40ನೇ ನಮ್ಮ ವಯಸ್ಸಿನವರೆಗೆ, 22ರಲ್ಲಿ ನಾನು ಯಾವುದೋ ಒಂದು ಕಾರಣಕ್ಕಾಗಿ ಮದುವೆಯನ್ನು ನಿರಾಕರಿಸಿದೆ, ಅಥವಾ ಯಾವುದೋ ಕಾರಣಕ್ಕಾಗಿ ನಾನು ಈ ಒಂದು ಕೆಲಸವನ್ನು ನಿರಾಕರಿಸಿದೆ, ಅಥವಾ ಯಾವುದೋ ಕಾರಣಕ್ಕಾಗಿ ನಾನು ನನ್ನ ತಂದೆಯ ಮಾತನ್ನು ಕೇಳೋದ್ರಲ್ಲಿ ನಾನು ಇಲ್ಲ, ಇದಾಗಲ್ಲ, ನಾನು ಮಾಡಲ್ಲ ಅಂತ ಹೇಳಿದೆ. ಅಂದರೆ ಯಾವುದೋ ಒಂದು ಕೊಡುವಂಥ ಶಕ್ತಿ ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಅದನ್ನು ನಿರಾಕರಿಸುವಂಥ ಸಂದರ್ಭ ಈ ಕಾರ್ಕೋಟಕ ಉಗ್ರ ಕಾರ್ಕೋಟಕ ದೋಷ ಬರ್ತಾ ಇರುವಂಥ ಸಂದರ್ಭದಲ್ಲಿ ಆಗಿಬಿಡ್ತು. ಅದಕ್ಕೆ ನಾವು ಏನು ಮಾಡ್ತೇವೆ, ಈಗ ಕುಜನ ದಶ ಮುಗಿದ ತಕ್ಷಣ ರಾಹುವಿನ ದಶ ಬರ್ತದೆ. ಹಾಗಾಗಿ ಆ ಕುಜನ ದಶ ಮುಗಿದು ರಾಹು ದಶ ಬರುವಾಗ ಕುಜರಾಹು ಸಂಧಿ ಅಂತ ಮಾಡ್ತಾರೆ. ಈ ಕುಜರಾಹು ಸಂಧಿ ಹೇಗಿರುತ್ತೆ ಅಂತಂದರೆ, ಸಾವಿನಿಂದ ಹಿಡಿದು ಯಾವುದೇ ತೊಂದರೆಯನ್ನು ತರಬಹುದು. ಅದು ಯಾವ ರೀತಿಯಲ್ಲಿ ಇದೆ ಅಂತ ನೋಡಬೇಕು. ಬರೀ ಸಾವನ್ನೇ ತಂದುಬಿಡತ್ತೆ ಅಂತಲ್ಲ, ಅದು ಸಾವನ್ನು ತರಬಹುದೋ, ಬಹುದೊಡ್ಡದಾದಂತಹ ಲಾಸನ್ನು ತರಬಹುದೋ, ಅಥವಾ ಯಾವುದೋ ಒಂದು ಬಹಳ ಮುಖ್ಯವಾದಂತಹ ಒಂದು ಅಧಿಕಾರವನ್ನು ಹಿಡಿಯುವ ಸಂದರ್ಭವನ್ನು ಯಾವುದೋ ನನ್ನ ಕೆಲವು ಅಚಾತುರ್ಯದಿಂದ ಅದನ್ನು ತಪ್ಪಿಸ್ಕೊಡುವಂಥದ್ದು, ಅಥವಾ ಆ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕುದಿಯುವ ನೀರನ್ನು ನಾನು ಈ ಸ್ಟೋವ್ದಿಂದ ಮೇಲೆ ಕೆತ್ತುವಾಗ ಸರ್ರನೆ ಜಾರಿ ಮೈ ಮೇಲೆ, ಇಂಥ ಯಾವ ತೊಂದರೆಗಳು ಅವಘಡಗಳು, ಅಥವಾ ಚಲಿಸುವಂಥ ಟ್ರೈನನ್ನು ಹತ್ತೋದಕ್ಕೆ ನಾನು ಹೋಗ್ತೀನಿ, ಆಗ ಬಿದ್ದು ಕಾಲನ್ನು ನಮಗೊಂದು ಏನೋ ಒಂದು ಇರುತ್ತೆ, ನಾನೀಗ ಜಸ್ಟ್ ಜಂಪ್ ಮಾಡಿದರೆ ಆ ಟ್ರೈನನ್ನು ಹಿಡಿದು ಬಿಡ್ಬೋದು ಅಂತ. ಬಟ್ ಅದು ಹಾಗಾಗಲ್ಲ. ಆದರೆ ಹೀಗೆ ಮಾಡಬಹುದೇನೋ ಅನ್ನುವಂತಹ ಇದೆಲ್ಲ ಮೈಂಡ್ನಲ್ಲಿ ಬರುವಂಥದ್ದೇನು ಈ ಒಂದು ಸಂದರ್ಭ ಈಗ ಬರ್ತಾ ಇದೆ ಅನ್ನುವಾಗ ಅಂಥದ್ದೆಲ್ಲ ನಮಗೆ. ಹಾಗಾಗಿ ಕೆಲವೊಂದು ಸಲ ನಮಗೆ ಎಷ್ಟೇ ಶಕ್ತಿ ಇದ್ದರೂ ಕೂಡ ಇವು ಏನು ಮಾಡುತ್ತೆ, ಒಂದು ಭತ್ತದ ಕಾಳಿನ ಅಂತರದಲ್ಲಿ ದೊಡ್ಡ ಒಂದು ಕಾಲು ಮುರ್ಕೊಳ್ಳೋದಾದರೆ ಓಕೆ, ಅದನ್ನೇನೋ ಸರಿ ಮಾಡಬಹುದೇನೋ, ಜೀವವೇ ಹೋಗುವಂಥ ಅನೇಕ ಸಂದರ್ಭಗಳು ಬರ್ತವೆ. ಸೊ ಈ ಬುಧನ ಸಂದರ್ಭದಲ್ಲಿ ಬೌದ್ಧಿಕವಾದಂತಹ ದಿವಾಳಿಯನ್ನು ಮಾಡುವಂಥದ್ದಕ್ಕೆ ಈ ರಾಹು, ಉಗ್ರ ರಾಹು ಏನು ಕಾರ್ಕೋಟಕ ಘಾತದ ರಾಹು ಏನಿದ್ದಾನೆ, ಅವನು ಅನೇಕ ರೀತಿಯ ತೊಂದರೆಗಳನ್ನು ತರುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ನೋಡಿ, ಈ ಇಂತಹ ಒಂದು ಅನುಪಮವಾದಂತಹ ಒಂದು ಸೌಂದರ್ಯ ಅನ್ನುವಂಥದ್ದನ್ನು ಸೂರೆಗೊಂಡಂಥ ನಟಿ ಜೀವನದಲ್ಲಿ ಭಾಳ ಸಂಗಾತಿ ಇರದೆ ನರಳುವಂಥ ಒಂದು ಸ್ಥಿತಿಯನ್ನು ಎದುರಿಸ್ತಾಳೆ. ಬರೀ ದಾಂಪತ್ಯದ ವಿಚಾರಕ್ಕೆ ಅಂತಲ್ಲ, ನಾವು ಇನ್ನೂ ಇದನ್ನು ಮಾಡೋದಾದರೆ, ಈಗ ಅಯಾತುಲ್ಲಾ ಖಮೇನಿ ಈಗೇನು ಮೊನ್ನೆ ಇದು ಇರಾನ್ ಯುದ್ಧದಲ್ಲಿ ತೀರ್ಕೊಂಡ್ರು, ಇವರ ತಂದೆ ಕೂಡ
ಒಂದು ಹಂತದಲ್ಲಿ ಹೇಳ್ತಾರೆ, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಔದಾರ್ಯವನ್ನು ತಾನು ತೋರಿಬಿಟ್ಟಿದ್ರೆ ಒಳ್ಳೆಯದಿತ್ತೇನೋ, ನನ್ನ ಜೀವನ ಸ್ವಲ್ಪ ಹೆಚ್ಚಿನ ರೀತಿಯ ಒಂದು ಸಂತೋಷವನ್ನು ಕಾಣಬಹುದಿತ್ತೇನೋ ಅನ್ನುವಂಥ ಏನು ಅವರ ಒಂದು ಹೇಳಿಕೆಯನ್ನು ಅವರ ಫ್ರೆಂಡ್ಸ್ಗಳ ನಡುವೆ ಹೇಳ್ಕೊಳ್ತಾರೆ. ಅಂದರೆ ಏನು ಅಂತಂದರೆ, ಇದಕ್ಕೆ ಕಾರಣ ಏನು ಅಂತಂದರೆ, ಆ ರಾಹುವಿನ ಸಂದರ್ಭ ಬಂದಾಗ ಅವರು ಮಿಥುನ ರಾಶಿಯವರೇ. ಆ ರಾಹುವಿನ ಸಂದರ್ಭದಲ್ಲಿ ಏನಾಗ್ತಾನೆ, ರಾಹು ನೇರವಾಗಿ ಏನನ್ನೂ ಮಾಡದೆ ಹೋದರೂ ಡಿಸಿಷನ್ ತಗೊಳ್ಬೇಕಾದಂಥ, ಯಾಕೆಂದರೆ ಈ ಮನೆ ಯಜಮಾನ ಬುಧ, ಆ ಬುಧನಿಗೆ ವಿಷದ ನಳಿಕೆಯನ್ನು ಏನು ಮಾಡಿರ್ತಾನೆ, ರಾಹು ಜೋಡಿಸಿರ್ತಾನೆ. ಈಗ ಉಗ್ರ ಘೋರ ಕಾರ್ಕೋಟಕ ರಾಹುವಿನ ಸಂದರ್ಭದಲ್ಲಿ. ಹಾಗಾಗಿ ಆ ವಿಷದ ನಳಿಕೆ ಒಳಗಿರೋದ್ರಿಂದ ಡಿಸಿಷನ್ ತಗೊಳ್ಳುವಲ್ಲಿ ಯಾವುದೋ ಒಂದು ವಿಚಿತ್ರವಾದಂತಹ ಅತಿರೇಕದ ಡಿಸಿಷನ್ ತಗೊಳ್ಳೋದ್ರ ಮೂಲಕ ಆ ಒಂದು ಡಿಸಿಷನ್ನಿಗಾಗಿ ಆ ಒಂದು ನಾನು ಏನು ಡಿಸಿಷನ್ ತೊಗೊಂಡಿದ್ದೇನೋ ಆಮೇಲೆ ಅದನ್ನು ನಾನು ಏನು ಮಾಡಬೇಕಾಗತ್ತೆ, ಅದನ್ನು ನಾನು ಹೇಗಾದರೂ ಮಾಡಿ ಶತಾಯುಗತಾಯು ಅದಕ್ಕೆ ನಾನು ಅಂಟುಕೊಳ್ಳೇಬೇಕಾಗತ್ತೆ. ಇವತ್ತು ನಾವು ಅನೇಕ ವಿಚಾರಗಳನ್ನು, ನಾನು ಇದೇ ವಿಚಾರ ಅಂತಲ್ಲ, ಈಗ ಇಂದಿರಾ ಗಾಂಧಿಯವರು ಅಕಸ್ಮಾತ್ತಾಗಿ ಒಂದು 1975ರಲ್ಲಿ ತುರ್ತು ಸ್ಥಿತಿಯನ್ನು ಘೋಷಿಸದೆ ಹೋದರೆ ಏನಾಗ್ತಾಯಿತ್ತು, ತುರ್ತು ಸ್ಥಿತಿಯನ್ನು ಘೋಷಿಸಿದರೆ ಏನಾಗ್ತಾಯಿತ್ತು, ಅಷ್ಟೇ ರೀತಿಯಲ್ಲಿ ತುರ್ತು ಸ್ಥಿತಿ ಘೋಷಣೆ ಮಾಡದೆ ಹೋದರೆ ಏನಾಗ್ತಾಯಿತ್ತು, ಇವು ಎರಡೂ ಇರುತ್ತೆ ಅಲ್ಲಿ. ಆ ಎರಡು ಸಂದರ್ಭದ ಇಕ್ಕಟ್ಟಿನ ನಡುವೆ ಒಂದು ಡಿಸಿಷನನ್ನು ತಗೊಳ್ಬೇಕಾಗತ್ತೆ. ಈಗ ತುರ್ತು ಪರಿಸ್ಥಿತಿಯನ್ನು ಹೇರಿ ಅನೇಕ ರೀತಿಯ ಏನು ದೌರ್ಜನ್ಯಗಳು ನಡೆದವೋ ನಮ್ಮ ದೇಶದಲ್ಲಿ ಹೇಳುವಂಥದ್ದನ್ನು ಕಾಮೆಂಟ್ ಮಾಡುವಂಥದ್ದಕ್ಕೂ ಬಹಳಷ್ಟು ಏನಿರುತ್ತೆ ವಿಷಯಗಳಿರ್ತವೆ. ಹಾಗೆ ಘೋಷಣೆ ಮಾಡದೆ ಹೋಗಿದ್ದರೆ ಏನಾಗುತ್ತಿತ್ತು ಅನ್ನುವಂಥದ್ದಕ್ಕೂ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂಥ ವಿಚಾರಗಳು ಇರ್ತವೆ. ಹಾಗಾಗಿ ಅದರಲ್ಲೂ ಈ ಅವರದ್ದು ಮಿಥುನ ರಾಶಿ. ನಾನು ಸುಮ್ಮನೆ ಒಂದು ಇದಕ್ಕೆ ಉದಾಹರಣೆಗೆ ನಾನು ಹೇಳಿದ್ದು, ಖೊಮೇನಿ ಅಂಥದ್ದೊಂದು, ಈಗ ಮೊನ್ನೆ ತೀರ್ಕೊಂಡ ಖೊಮೇನಿ ಅಲ್ಲ, ಇವರ ದಾಳಿಯಿಂದಾಗಿ ಕೊಲ್ಲಲ್ಪಟ್ಟಂಥ ಖೊಮೇನಿ ಅಲ್ಲ, ಇವರ ತಂದೆ. ಅವರು ಒಂದು ಸಣ್ಣ ಆತುರದ ನಿರ್ಣಯ ಏನಾಗುತ್ತೆ, ಒಂದು ಸಂದರ್ಭದಲ್ಲಿ ತನ್ನ ಸುತ್ತಲೂ ಅನೇಕ ರೀತಿಯ ವೈರಿಗಳನ್ನು ನಿರ್ಮಾಣ ಮಾಡಿಕೊಳ್ಬಹುದಾದಂಥ ಸ್ಥಿತಿಯನ್ನು ಅವರು ನಿರ್ಮಾಣ ಮಾಡ್ಕೊಂಡು ಬಿಡ್ತಾರೆ. ಅಷ್ಟೇ ಅಲ್ಲ, ಇರಾಕದ ಜೊತೆಗೆ ಅವ್ರದ್ದು ಬಹಳ ದೊಡ್ಡ ಒಂದು ಏನು ಬರ್ತದೆ, ತಿಕ್ಕಾಟ ಬರ್ತದೆ. ಆ ಇರಾಕದ ಜೊತೆಗಿನ ತಿಕ್ಕಾಟ ಬಂದಾಗ ಅವರು ಅಮೇರಿಕಕ್ಕೆ ಭಾಳ ಹತ್ತಿರ ಆಗ್ತಾರೆ. ಆದರೆ ಆ ಇರಾಕದ ಒಂದು ಸಂದರ್ಭವನ್ನು, ಅಲ್ಲಿಯ ಒಂದು ಸ್ಥಿತಿಯನ್ನು ಅಮೇರಿಕ ಒಂದು ಕಂಟ್ರೋಲಿಗೆ ತಂದುಕೊಳ್ತು ಅಂತ ತಕ್ಷಣ ಇರಾನದ ವಿರುದ್ಧವೇ ಅದು ತಿರುಗಿಬಿಡತ್ತೆ. ಸೊ ಆಗ ಅವರು ಅದನ್ನು ಹೇಳ್ತಾರೆ, ಇದು ನಾನು ಬಹಳ ಆತುರದ ನಿರ್ಣಯ ಕೈಗೊಂಡು ಈ ರೀತಿಯ ತೊಂದರೆಯನ್ನೇ ಎದುರಿಸ್ತಾ ಇದ್ದೇನೆ. ಹಾಗಾಗಿ ಅವರನ್ನು ಗಮನಿಸಿದಾಗ ಅವರಿಗೆ ಈ ಒಂದು ರಾಹುವಿನ ಆ ಉಗ್ರ ಕಾರ್ಕೋಟಕ ದೋಷದ ವಿಚಾರ ಅವರನ್ನು ಸುತ್ತಕೊಂಡಂಥ ಸಂದರ್ಭ ಆಗಿದ್ದರಿಂದ ಅವರು ಎದುರಿಸಿದ್ರು. ಅದು ಎಲ್ಲಿಗೆ ಬಂದು ತಲುಪಿದೆ ಅಂತಂದರೆ, ಇವತ್ತು ಅವರ ಮಗನಾದಂತಹ ಖೊಮೇನಿ ಇಡೀ ಕುಟುಂಬವನ್ನೇ ಇಸ್ರೇಲ್ ಮತ್ತು ಅಮೇರಿಕ ಸೇರಿ ಅದನ್ನು ಏನು ಮಾಡ್ತಾರೆ, ಅವರನ್ನು ಫಿನಿಷ್ ಮಾಡ್ತಾರೆ. ಯಾವುದೇ ಸಂದರ್ಭದಲ್ಲಿರಲಿ, ರಾಜಕಾರಣದಲ್ಲಿ ಒಬ್ಬನನ್ನು ಕೊಲ್ಲಿಸುವಂಥದ್ದು, ಪಿತೂರಿ ನಡೆಸುವಂಥದ್ದು ಇದು ಸಾಮಾನ್ಯವಾದಂಥದ್ದು. ಅವರ ಪ್ರಕಾರ ಅದು ಸಾಮಾನ್ಯ. ಆದರೆ ಒಬ್ಬ ಕಾಮನ್ ಮನುಷ್ಯನಾಗಿ ನಾನು ಅಥವಾ ನೀವು ನೋಡುವಾಗ ಕೊಲ್ಲುವುದನ್ನು ನಾವು ಇಷ್ಟೊಂದು ಹಗುರ ಮಾಡಿಕೊಳ್ಬೇಕಾ, ಅಥವಾ ಈ ಒಂದು ಕೊಲ್ಲುವಿಕೆಯ ಮೂಲಕವಾಗಿ ನಡೆದಂಥ ಒಂದು ಸಂದರ್ಭವನ್ನು ಇಡೀ ಜಾಗತಿಕವಾದಂಥ ಒಂದು ಸಮಸ್ಯೆಯನ್ನಾಗಿ ನಡೆಸುವಂಥದ್ದಕ್ಕೆ ದಾರಿ ಮಾಡಿಕೊಡ್ಬೇಕಂತ ಯೋಚನೆ ಮಾಡಿದಾಗ, ಆ ಸಮಸ್ಯೆಯ ಸಂದರ್ಭಕ್ಕೆ ಒಬ್ಬ ವ್ಯಕ್ತಿಯ ನಿರ್ಣಯದ ಕಾರಣಕ್ಕಾಗಿನ ಸಮಸ್ಯೆಯಿಂದ ನಾನೂ ನರಳುತ್ತೇನೆ, ಅವರು ನರಳುತ್ತಾರೆ. ಹಾಗಾದರೆ ಈ ಒಂದು ಸಾಮೂಹಿಕವಾದಂಥ ಹತ್ಯೆ ನಡೆಯಬಹುದಾದಂಥದ್ದಕ್ಕೆ ಮೊದಲನೆಯ ಬೀಜ ಎಲ್ಲಿ ಬಿತ್ತಿತ್ತು ಅಂತಂದರೆ, ಇವರ ಈಗ ಕೊಲ್ಲಲ್ಪಟ್ಟಂಥ ಖೊಮೇನಿಯ ತಂದೆ ಸಂದರ್ಭದ ನಿರ್ಣಯದಿಂದಾಗಲೇ ಇದು ಆಗಲೇ ಅದು ಅಂಕುರಿಸಿತ್ತು. ಹಾಗಾಗಿ ಇಷ್ಟು ದೊಡ್ಡ ರೀತಿಯ ಒಂದು ದೊಡ್ಡ ದುರಂತ ಸಂಭವಿಸಿತು. ಅಂದರೆ ಈ ರಾಹುವಿನ ಸಂದರ್ಭವೇ ಹಾಗೆ. ಇವತ್ತು ನಾವು ಏನು ಯೋಚಿಸ್ತೇವೆ, ಭಾಳ ಅದ್ಭುತವಾದಂಥ ಒಂದು ಸಂಗತಿಯನ್ನು ನಾವು ಪೂರೈಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತೇವೆ. ಆದರೆ ಆ 18 ವರ್ಷಗಳ ಕಾಲ, ಅಂದರೆ ರಾಹು ದಶಾದ ಇಡೀ ಕಾಲ ನಾವು ಬಹಳ ಅದ್ಭುತವಾದಂತಹ ಒಂದು ಎತ್ತರವನ್ನು ಅಥವಾ ಸಾಧನೆಯನ್ನು ಮಾಡಬಹುದು. ಆದರೆ ಇದೇ ರಾಹು ತನ್ನ ಅವಧಿಯನ್ನು ಮುಗಿಸಿ ಗುರುವಿನ ಅವಧಿಗೆ ಮುಂದಿನ ಒಂದು ಹಂತವನ್ನು ದಾಟಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರಾಹು ಬೃಹಸ್ಪತಿ ಸಂಧಿ ಅನ್ನುವಂಥ ಒಂದು ಸಂದರ್ಭ ಬರುತ್ತೆ. ಆಗ ಇವೆಲ್ಲ ಸಾಧನೆಗಳು ಕೂಡ ಅವತ್ತಿನ ಸಂದರ್ಭದಲ್ಲಿ
ನಮ್ಮನ್ನು ಅನೇಕ ಕಷ್ಟಗಳಿಗೆ ತಳ್ಳುವಂತಹ ರೀತಿಯ ಏನನ್ನ ವಿಚಾರವನ್ನು ಆ ಸಂದರ್ಭದಲ್ಲಿ ದೊಡ್ಡ ಮೊತ್ತದೊಂದಿಗೆ ನಮ್ಮ ಜೋಬಿನಲ್ಲಿ ಅದಿಡುತ್ತೆ. ಇವತ್ತು ನಮಗೆ ಯಾವುದೆಲ್ಲ ಸಕ್ಸಸ್ ಅಂತ ನಾವು ಯೋಚನೆ ಮಾಡ್ತೇವೋ 18 ವರ್ಷದ ದೀರ್ಘಕಾಲ ಅಂತಹ ಒಂದು ಸಂದರ್ಭವನ್ನು ಇಂದಿರಾ ಗಾಂಧಿಯವರು ಕೂಡ ಎದುರಿಸಿದರು. ಹಾಗಾಗಿ ಇವೆಲ್ಲ ಹೇಗಿರುತ್ತೆ ಅಂತಂದರೆ, ರಾಹುವಿನ ಸಂದರ್ಭದಲ್ಲಿ ನಮ್ಮ ನಿಜ ಯಶಸ್ಸು ಅದನ್ನು ನಾವು ನಿಜವಾದ ಯಶಸ್ಸು ಅಂತ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಇದೆ, ಕೆಲವರ ಸಂದರ್ಭದಲ್ಲಿ ನಿಜವಾದ ಯಶಸ್ಸೇ ಇರುತ್ತೆ, ಅದು ಗುರುದಶಕ್ಕೆ ಹೋಗುವಾಗಲೂ ಕೂಡ ಅದು. ಆದರೆ ಆ ಕಾರ್ಕೋಟಕ ದೋಷದ ರಾಹುವಾಗಿದ್ದಲ್ಲಿ ಗುರುದಶಕ್ಕೆ ಹೋಗುವಾಗ ತುಂಬ ತೊಂದರೆ ಆಗುತ್ತೆ. ದೋಷವಿರದೇ ಹೋದಂತಹ ರಾಹುವಿನ ಸಂದರ್ಭ ಇದ್ದಾಗ, ರಾಹುವಿನ ಸಂದರ್ಭ ಬೇರೆ ಕಾರಣಗಳಿಗಾಗಿ ದಾರುಣತೆಯನ್ನು ಪಡೆದಿದ್ದರೂ ಕೂಡ ಗುರುವಿನ ದಶಕ್ಕೆ ಹೋಗುವಾಗ ಅದು ಅದ್ಭುತವನ್ನು ಸೃಷ್ಟಿ ಮಾಡಿಕೊಡೋದಕ್ಕೂ ಬೇಕಾದಂತಹ ಅಮೃತವನ್ನು ಅಲ್ಲಿ ಇಡುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ರಾಹುವಿನ ಸಂದರ್ಭದಲ್ಲಿ ತಪ್ಪು ನಿರ್ಣಯಗಳನ್ನು, ಅವಸರದ ನಿರ್ಣಯಗಳನ್ನು ಅಥವಾ ದೂರಾಲೋಚನೆ ಅಂದರೆ ದೂರದರ್ಶಿತ್ವ ಇರದೇ ಹೋದಂತಹ ಯೋಚನೆಯನ್ನು ಮಾಡದೆಯೇ ಸೂಕ್ತವಾದಂಥ ಒಂದು ನಿರ್ಣಯಕ್ಕೆ ಬರಬೇಕು. ಯಾಕೆಂದರೆ ಇವರ ಕೆಮಿಸ್ಟ್ರಿ ಏನಿರುತ್ತೆ, ದ್ವಿಸ್ವಭಾವ, ಇದೋ ಅದೋ ಅವರಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ರನ್ನು ಒಂದು ಡಿಸಿಷನಿಗೆ ಏನೋ ಬರ್ಬೋದಂಥದ್ದಲ್ಲ. ಅದನ್ನು 4 ಜನ ಹಿತೈಷಿಗಳಲ್ಲಿ ಚರ್ಚಿಸಿ ಅಥವಾ ತಾನೇ ಯೋಚಿಸಿ ಬರಬೇಕಾದಂಥದ್ದು. ಈ ರಾಹುವಿನ ಉಗ್ರತನ ಇದ್ದಾಗ, ಆ ಕಾರ್ಕೋಟಕ ವಿಷ ತುಂಬಿದ ರಾಹು, ಈ ರಾಹುಗಳಲ್ಲೂ ನಾನಾ ರೀತಿಯ ಸರ್ಪಗಳಿರ್ತವೆ. ಅನಂತೋ, ವಾಸುಕಿ, ಶೇಷ, ಪದ್ಮನಾಭಶ್ಚ ಕಂಬಳ, ಹೀಗೆ ಪ್ರಮುಖವಾದಂಥ 9 ಸರ್ಪಗಳಿವೆ. ಆದರೆ ಆ ಸರ್ಪದ ವಿಚಾರದಲ್ಲಿ ಈ ಕಾರ್ಕೋಟಕ ವಿಷ, ಇದು ನಳನ ಸಂದರ್ಭದಲ್ಲಿ, ನಳ ಮಹಾರಾಜನ ಸಂದರ್ಭದಲ್ಲಿ ಬಂದಾಗ ಹೆಲ್ಪ್ ಮಾಡಿದಂಥ ನಳನಿಗೆ ಅದು, ಯಾಕೆಂದರೆ ಕಾಡ್ಗಿಚ್ಚಿನಿಂದ ಈ ನಳ ಏನು ಮಾಡಿರ್ತಾನೆ, ಕಾರ್ಕೋಟಕ ಸರ್ಪವನ್ನು ರಕ್ಷಿಸಿರ್ತಾನೆ. ಆದರೂ ಕೂಡ ಅವನಿಗೆ ಅದು ಕಚ್ಚತ್ತೆ. ಹೆಲ್ಪ್ ಮಾಡಿದಂಥ, ಜೀವವನ್ನು ಉಳಿಸಿದಂತಹ ಕಾರ್ಕೋಟಕ ಸರ್ಪ ಅವನನ್ನು ಕಚ್ಚುತ್ತೆ. ಆದರೆ ಅದು ಹೇಳುತ್ತೆ, ನಿನಗೆ ನಾನು ಕಚ್ಚಿರೋದು ಇವತ್ತಿನ ಇದು ಏನು ದುರಂತವಾಗಿ ನಿನಗೆ ಕಾಣಬಹುದು, ನಿನ್ನ ಕುರೂಪಕ್ಕೆ ಕಾರಣ ಆಗಿರಬಹುದು. ಆದರೆ ಮುಂದೊಂದು ದಿನದ ಸುಖಕ್ಕೆ ಬೇಕಾದಂತಹ ಮೊದಲನೇ ಬೀಜ ಈಗ ನಾನು ನಿನ್ನನ್ನು ಕಚ್ಚುವುದರ ಮೂಲಕ ನಾನು ಏನು ಮಾಡಿದ್ದೀನಿ, ಬಿತ್ತಿದ್ದೀನಿ. ಇದರ ಒಳ್ಳೆಯತನ ನಿನಗೆ ಬರುತ್ತೆ ಅಂತ ಹೇಳೋದನ್ನು ಅದು ಹೇಳುತ್ತೆ. ಅಂದರೆ ಕಾರ್ಕೋಟಕ ಯಾವಾಗಲೂ ಇವತ್ತು ದುರಂತವನ್ನು ಒಂದೊಮ್ಮೆ ತಂದರು, ನಾಳೆಯ ಸುಖವನ್ನು ತರಬಹುದು. ಒಂದೊಮ್ಮೆ ನಾಡಿನ ಸುಖ ತರದೇ ಹೋದಂತಹ ಉಗ್ರ ಕಾರ್ಕೋಟಕವೇ ಇವತ್ತು ಒಳ್ಳೆಯದಂತರಬಹುದು. ಆದರೆ ಮುಂದೆಂದು ಬರುವಾಗ ಇದೇ ಇವತ್ತಿನ ತೊಂದರೆಗಳೇನಿದೆ, ನಮಗೆ ತಿಳಿಯದೇ ಮಾಡಿದಂಥ ತೊಂದರೆಗಳೇನಿದೆ, ಮುಂದಿನ ದಳ್ಳುರಿಯಾಗಿ ನಿಲ್ಲಬಹುದಾದಂಥದ್ದಕ್ಕೂ ಇದು ಇವತ್ತೇ ಬೀಜ ಬಿತ್ತಿರುತ್ತೆ. ಹಾಗಾಗಿ ಈ ಮುಖ್ಯವಾಗಿ ಮಿಥುನ ರಾಶಿಯವರು ಬೌದ್ಧಿಕವಾಗಿ ಬಹಳ ಸ್ಟ್ರಾಂಗ್ ಇರ್ತಾರೆ ಅವರು. ಆದರೂ ಅವರು ಆ ಎಲ್ಲ ವಿಚಾರಗಳನ್ನು ಅತ್ತಿತ್ತ ಹೊರಳಾಡದೆಯೇ ಕರೆಕ್ಟಾಗಿ ನಿರ್ದಿಷ್ಟವಾದಂಥ ವಿಚಾರದೊಂದಿಗೆ ಬಂದಾಗ ಈ ಒಂದು ಕಾರ್ಕೋಟಕ ಸರ್ಪದ ವಿಚಾರವನ್ನು ಕಂಟ್ರೋಲ್ ಮಾಡಿಕೊಳ್ಬಹುದು. ಉಗ್ರ ಕಾರ್ಕೋಟಕ ರಾಹುಗ್ರಹದಿಂದ ಯಾವೆಲ್ಲ ರಾಶಿಯವರಿಗೆ ಒಳಿತುಂಟಾಗುತ್ತೆ, ಯಾವೆಲ್ಲ ರಾಶಿಯವರಿಗೆ ಕೆಡುಕುಂಟಾಗುತ್ತೆ ಅಂತ ಹೇಳೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.